Hi guys, welcome back to Shweta Shanu vlog. Please subscribe to my YouTube channel. ಇವತ್ತು ಈ ವ್ಲಾಗಲ್ಲಿ ಏನು ನೋಡ್ತೀರಾ ಅಂದರೆ ಜಸ್ಟ್ ರ್ಯಾಂಡಮ್ ಡೇ ವ್ಲಾಗ್. ಇವತ್ತು ಕೃಷ್ಣ ಜಯಂತಿ. ನಮ್ಮ ಮನೇಲಿರೋ ಪಾಪುಗಳಿಗೆ ಇವತ್ತು ಕೃಷ್ಣ ರಾಧೆ ಕಾಸ್ಟ್ಯೂಮ್ ಹಾಕಿ ಫೋಟೋಸ್ ತೆಗಿಬೇಕು. ಆಮೇಲೆ ಅದಕ್ಕೋಸ್ಕರ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗಲೇ ಸ್ನಾನ ಮಾಡ್ಕೊಂಡು ಬಂದಿದ್ದು, ರೆಡಿ ಆಗಬೇಕು. ಸೊ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಪಾಪುಗಳಿಗೆ ಮೇಕಪ್ ಎಲ್ಲ ಮಾಡಿಸಿ ಕಾಸ್ಟ್ಯೂಮ್ ಹಾಕಿ ನಾವು ಫೋಟೋಸ್ ತೆಗಿಬೇಕು. ಆ್ಯಕ್ಚುಲಿ ಲಾಸ್ಟ್ ಇಯರ್ ಬಂದು ಯಾರು ಪಾಪು ಅಂದರೆ ಯಾರಂದರೆ ನಮ್ಮ ಭಾವನ ಮಕ್ಕಳಿಗೆ ಲಾಸ್ಟ್ ಇಯರ್ ಬಂದು ನಾವು ಫುಲ್ಲು ಇದು ಸ್ಟುಡಿಯೋ ಕರ್ಕೊಂಡು ಹೋಗಿ ಅಲ್ಲಿ ಕಾಸ್ಟ್ಯೂಮ್ ಹಾಕಿ ಫೋಟೋಸ್ ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿಸಿದ್ದು. ಸೊ ಈ ವರ್ಷ ಮನೆಯಲ್ಲೇ ಸಿಂಪಲ್ಲಾಗಿ ಆಲ್ರೆಡಿ ಕಾಸ್ಟ್ಯೂಮ್ ಇದೆ, ಲಾಸ್ಟ್ ಇಯರ್ ಕಾಸ್ಟ್ಯೂಮ್ ಇದೆ, ಸ್ವಲ್ಪ ನಾವೇ ಓನ್ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿ ಹಾಕಿ ಮೇಕಪ್ ಮಾಡೋಣ, ಮೇಕಪ್ ಮಾಡಿಬಿಟ್ಟು ಫೋಟೋ ತೆಗಿಯೋಣ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಇವಾಗ ರೆಡಿ ಆಗ್ತಾ ಇದ್ದೀನಿ ನಮ್ಮ ಅತ್ತೆ ಮನೆಗೆ ಹೋಗೋಕ್ಕೆ. ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ಮಾಡಿ ಹಾಕ್ತೀವಿ. ಬಟ್ ನಮ್ಮ ಮನೇಲಿ ಏನು ಇದಕ್ಕೂ ಮುಂಚೆಲ್ಲ ನನಗೆ ನೆನಪಿದ್ದಿದ್ವರೆಗೂ ಏನೋ ಅಷ್ಟು ಗ್ರ್ಯಾಂಡಾಗೆಲ್ಲ ನಾವೇನು ಸೆಲೆಬ್ರೇಟ್ ಮಾಡಿಲ್ಲ. ನಾರ್ಮಲ್ ಪೂಜೆ ಹೆಂಗೆ ಮಾಡ್ತೀವಿ ದೇವ್ರ ಮನೇಲಿ, ಸೊ ಅದೇ ಥರನೇ ಮಾಡ್ತಾಯಿದ್ದಿದ್ದು. ಇವಾಗ ಮನೇಲಿ ಚಿಕ್ಕ ಪಾಪು ಎಲ್ಲ ಇರೋದ್ರಿಂದ ಕೃಷ್ಣ ಜಯಂತಿ ಅನ್ನೋದು ಒಂಥರ ತುಂಬ ಸ್ಪೆಷಲ್. ಅವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ಮೇಕಪ್ ಮಾಡಿ ಅದೇ ಥರ ಕಾಸ್ಟ್ಯೂಮೆಲ್ಲ ಹಾಕಿ ಫೋಟೋ ತೆಗಿತೀವಲ್ಲ, ಅದೊಂಥರ ಖುಷಿ. ಸೊ ಅದಕ್ಕೋಸ್ಕರ ನಾವು ನಮ್ಮ ಮನೇಲಿ ಕೃಷ್ಣ ಜಯಂತಿನ ತುಂಬ ಗ್ರ್ಯಾಂಡ್ ಏನೋದಿಲ್ಲ, ನಾರ್ಮಲಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ನಮ್ಮ ಅತ್ತೆ ಮನೆಗೆ ಬೇರೆ ಹೋಗಬೇಕು, ಅಲ್ಲಿ ಬೇರೆ ಫೋನ್ ಹಾಕ್ತಾನೇ ಇದ್ದಾರೆ ಬಂದಿಲ್ಲ ಅಂತ. ಸೊ ಅಷ್ಟೇ ಗೈಸ್, ಅಲ್ಲೋ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ನಾನು ಅಲ್ಲಿ ಯಾವ ಥರ ನಾವು ಕಾಸ್ಟ್ಯೂಮ್ ಹಾಕಿ ರೆಡಿ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೇನೆ ಮುಂದಿನ ವಿಡಿಯೋದಲ್ಲಿ. ಬಾಯ್. ಅಷ್ಟೇ ಗೈಸ್, ರೆಡಿ ಆಗೋದೆ. ನಾನು ಇವಾಗ ಬೊಟ್ಟಿಟ್ಬಿಟ್ಟು ನಾನು ಅತ್ತೆ ಮನೆಗೆ ಹೋಗ್ತೀನಿ ಅಷ್ಟೇ. ನಾನೇನು ತುಂಬ ಮೇಕಪ್ ಎಲ್ಲ ಹಾಕಿ ರೆಡಿ ಆಗಲ್ಲ, ಜಸ್ಟ್ ನಾರ್ಮಲ್ ಸೀರಮ್, ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಒಂದು ಬೊಟ್ಟು ಹಾಕ್ಬಿಟ್ಟು ಲಿಪ್ಸ್ಟಿಕ್ ಹಾಕ್ಬಿಟ್ರೆ ನನ್ನದು ಮೇಕಪ್ ಮುಗೀತು. ತಲೆ ಇನ್ನೂ ಒಣಗಿಲ್ಲ, ಸೊ ಜಸ್ಟ್ ಒಂದು ಕ್ಲಿಪ್ ಹಾಕ್ಬಿಟ್ಟು ಹೊರಡ್ತೀನಿ. ನಾನು ಅಲ್ಲೋಗಿ ನಾವು ಹೆಂಗೆ ರೆಡಿ ಮಾಡಿಸ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಬಾಯ್. ಹಾಯ್ ಗೈಸ್, ನಾನು ಅವಾಗೆ ನಮ್ಮ ಅತ್ತೆ ಮನೆಗೆ ಹೋಗ್ತೀನಿ ಅಂತ ಹೇಳಿದೆ, ಆದರೆ ಪ್ಲ್ಯಾನ್ ಚೇಂಜ್ ಆಗೋಯ್ತು. ನಮ್ಮ ಅತ್ತೆಯವರೆಲ್ಲ ಡಿಮಾರ್ಟಿಗೆ ಬಂದಿದ್ದರು, ನಾನು ಅದಕ್ಕೆ ಡಿಮಾರ್ಟ್ ಬಂದಿದ್ದೀನಿ. ಇವ್ರನ್ನ ನಂಬ್ಕೊಂಡು ಬಂದಿದ್ದಕ್ಕೆ ಈ ಒಂದು ಪಾಪು ಇವರಿಬ್ಬರನ್ನ ನನ್ನ ತಲೆಯಲ್ಲಿ ಕಟ್ಬಿಟ್ಟವ್ರೆ. ನಾನು ನೋಡ್ಕೊತಾ ಇದ್ದೀನಿ, ಅವರೆಲ್ಲ ಶಾಪಿಂಗ್ ಮಾಡ್ತಾವ್ರೆ. ಹಾಯ್ ಮಾಡ್ತೀಯಾ? ಹಾಯ್ ಮಾಡು. ಹಾಯ್ ಹಾಯ್ ಅನ್ನೋ ಈ ಅಂದರೆ ಅಷ್ಟೇ. ನೆಕ್ಸ್ಟ್ ಶಾಪಿಂಗ್ ಮಾಡಿದ್ಮೇಲೆ ನಾವು ಮನೆಗೆ ಹೋಗ್ಬಿಟ್ಟು ಅದೇ ನಾನು ಅವಾಗಲೇ ಹೇಳಿದ್ದಾರ ಇವರಿಬ್ಬರಿಗೆ ನಾನು ಹೇಳಿದ್ದು, ಇದು ಕೃಷ್ಣ ಜಯಂತಿದು ಕೃಷ್ಣ ರಾಧೆ ಗೆಟಪ್ ಹಾಕ್ಬಿಟ್ಟು ಫೋಟೋ ತೆಗಿಬೇಕಂತ. ಏನು ಅಷ್ಟೇ ಗೈಸ್, ಇವು ಬಂದಿದ್ದು ನಾನು 3:30, ಇವಾಗ 6 o'clock ಆಯಿತು. ಆದರೆ ಇನ್ನೂ ಇವ್ರ ದಿನ ಮುಗ್ದಿಲ್ಲ, ನಡೀತಾನೇ ಐತೆ. ಡಿಮಾರ್ಟ್ ಅಂತೂ ಬಂದರೆ ತುಂಬ ಲೇಟ್ ಆಗ್ತಾಯಿದೆ. ಹಾಯ್ ಗಾಯ್ಸ್, ಆವಾಗಲೇ ನಾನು ಹೇಳಿದ್ದೆ ಡಿಮಾರ್ಟ್ ಹೋಗಿದ್ದಂತ. ಇವಾಗ ಡಿಮಾರ್ಟ್ ಎಲ್ಲ ಹೋಗಿ ಎಷ್ಟು ಐಟಮು ಫುಲ್ಲು ಏನೋ ಜೋಡಿಸ್ಬೇಕು, ಎತ್ತಿಗಬೇಕು, ಏನೋ ಜೋಡಿಸಿಲ್ಲ. ಟೋಟಲ್ ಒಂದು 7,000 ರೂಪಾಯಿ ಬಿಲ್ ಆಯಿತು. ಎಲ್ಲ ಸೇರಿಸಿ ತೊಗೊಂಬಂದಿದ್ದೀವಿ, ಜೋಡಿಸ್ಬೇಕು. ನಾನು ಇದು ಇವ್ರಿಗೇನು ಗೆಟಪ್ ಹಾಕಿ ಫೋಟೋನೇ ತೆಗಿಯೋಕ್ಕಾಗಿಲ್ಲ, ಲೇಟಾಗೋಯ್ತು. ಇವ್ರಿಗೆ ನಾನು ರಾಧೆ ಕೃಷ್ಣ ಇದು ಗೆಟಪ್ ಹಾಕೋಕ್ಕಾಗಿಲ್ಲ, ಅದಕ್ಕೆ ನಾಳೆ ಮಾಡೋಣ ಅಂದ್ಕೊಂಡಿದ್ದೀನಿ, ಟೈಮ್ ಆಗೋಯ್ತು. ಅಷ್ಟೇ ಗೈಸ್, ಈ ವಿಡಿಯೋನ ನೋಡೋಣ ಮುಂದೆ ಏನಾದ್ರು ನಡೆದರೆ ನಾನು ವೀಡಿಯೋದಲ್ಲಿ ಹಾಕ್ತೀನಿ. ಅಡುಗೆ ಮಾಡಬೇಕು, ಆಮೇಲೆ ತಿನ್ನಬೇಕು.